ಶಿವರಾಜ್ ಶಿವರಾಜ್ ಓ ಜಮೀನ್ದಾರು ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಶಿವರಾಜ್. ಏನಿದು ಆಶ್ಚರ್ಯ, ಯಾವತ್ತು ನೀವು ನಮ್ಮನೆ ಕಡೆ ಬಾರದ ನೀವು ಇವತ್ತು ಬಂದಿದ್ದೀರ ಅಂದರೆ ಈ ಬಡವರ ಮನೆಗೆ ಭಾಗ್ಯ ಬಂದಂತೆ ಭಾಸವಾಯಿತು. ಅಂತ ದೊಡ್ಡ ಮಾತನಾಡಬೇಡ ಶಿವರಾಜ್. ನನ್ನ ಆಗಮನದಿಂದ ಏನು ನಿನ್ನ ಹತ್ತಿರ ಒಂದು ಮುಖ್ಯವಾದ ಕೆಲಸವಿತ್ತು, ಅದಕ್ಕೆ ಬಂದೆ. ಏನು ಹೇಳ್ತಾ ಇದ್ದೀರಿ ಜಮೀನ್ದಾರೇ? ಈ ಬಡವನ ಹತ್ತಿರ ನಿಮಗೇನು ಕೆಲಸವಿತ್ತು? ಹೌದು ಶಿವರಾಜ್, ನಿನ್ನ ಬಗ್ಗೆ ಒಂದು ವಿಷಯ ಕೇಳಬೇಕಾಗಿತ್ತು, ಅದಕ್ಕೆ. ಕೇಳಿ ಜಮೀನ್ದಾರೇ, ಅದೆಂತ ಭಯಾನಕವಾಗಿ ಕಾರ್ಯವಾಗಿದ್ದರೂ ಸದೆ ಎದೆ ತಟ್ಟಿ ಎದುರಿಸುತ್ತೇನೆ. ಅಂಥದ್ದೇನೂ ಇಲ್ಲ ಶಿವರಾಜ್. ನಿನ್ನ ನಡೆದ ರಥೋತ್ಸವದಲ್ಲಿ ನಿನ್ನ ಅಕ್ಕ ಕಾಂಚಳನ್ನು ನೋಡಿದೆ. ಅವಳ ಶಾಂತಯುತ ಮುಗ್ಧ ಸ್ವಭಾವದಿಂದ ಕೂಡಿದ ನಡೆ ನುಡಿಯನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿದಳು. ಅದಕ್ಕೆ ಏನು ಮಾಡಬೇಕೆಂದಿದ್ರೆ ಜಮೀನ್ದಾರ? ಏ ಶಿವರಾಜ್, ನೀನು ಕೋಪಿಷ್ಟ ಅಂತ ನನಗೆ ಮೊದಲೇ ಗೊತ್ತು. ನಾನು ಪೂರ್ತಿಯಾಗಿ ಹೇಳುವುದನ್ನು ಸ್ವಲ್ಪ ಶಾಂತಿಯುತವಾಗಿ ಕೇಳು. ಏನು ಹೇಳ್ತಾ ಇದ್ದೀರಿ ಜಮೀನ್ದಾರ್ರೆ? ನನ್ನ ಅಕ್ಕನ ವಿಷಯ ನಿಮ್ಮ ಬಾಯಿಂದ ಬಂದರೂ ಶಾಂತವಾಗಿರಬೇಕೇನು? ನಿಮಗೆ ಹಿಡಿಸಿದ ಮಾತ್ರಕ್ಕೆ ಮಾಂಗಲ್ಯ ಕಟ್ಟಿ ಮಡಿದಿ ಎಂದು ಸ್ವೀಕರಿಸುತ್ತಿರೋ ಇಲ್ಲ ವರ್ಷಾನುಗಳ ಭೋಗ ಜೀವನಕ್ಕೆ ಇಟ್ಟುಕೊಳ್ಳುತ್ತಿರೋ? ಶಿವರಾಜ್, ನನ್ನನ್ನು ಒಂದು ದೇವತೆ ಸ್ವರೂಪದಲ್ಲಿ ಕಾಣುವ ನಾನು ಅವಳನ್ನು ಇಟ್ಟುಕೊಳ್ಳುವ ಕೆಟ್ಟ ಉದ್ದೇಶ ಮೇರೆಗೆ ಬಂದಿಲ್ಲ. ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಮಡಿದಿ ಎಂದು ಮನಸಾರ ಮನೆ ತುಂಬಿಕೊಳ್ಳಲು ಒಪ್ಪಿಗೆ ಕೇಳಲು ಬಂದಿದ್ದೇನೆ. ಏನು ಹೇಳ್ತಾ ಇದ್ದೀರಿ ಜಮೀನ್ದಾರೆ? ಹೆಣ್ಣು ಒಂದು ಭೋಗದ ವಸ್ತು ಎಂದು ತಿಳಿದುಕೊಂಡ 19 ಹಳ್ಳಿಯ ದೇಸಾಯಿ ಅಂತ ಎಷ್ಟೋ ಕಾಮುಕರನ್ನು ಕಂಡ ನನಗೆ ನನ್ನ ಅಕ್ಕನ ವಿಷಯ ಬಂದಾಗ ಕೋಪ ತಡೆಯಲಾಗಲಿಲ್ಲ. ಅದಕ್ಕೆ ಸ್ವಲ್ಪ ಒಟ್ಟಾಗಿ ಮಾತನಾಡಿದೆ. ಕ್ಷಮಿಸಿ ಬಿಡಿ ಜಮೀನ್ದಾರರೇ, ಕ್ಷಮಿಸಿ ಬಿಡಿ. ಇರಲಿ ಬಿಡಿ ಶಿವರಾಜ್, ಹೆಣ್ಣಿನ ವಿಷಯಕ್ಕೆ ಬಂದಾಗ ಯಾರಿಗೆ ತನಸಿಟ್ಟು ಬರುವುದಿಲ್ಲ, ಅದು ಸಹಜ ಗುಣ. ನಿನ್ನ ಒಪ್ಪಿಗೆ ತಿಳಿಸಿದರೆ ಅಷ್ಟೇ ಸಾಕು. ಆಯಿತು ಜಮೀನ್ದಾರೆ, ನಿಮ್ಮ ಆಕ್ಷೇಪೆಯಂತೆ ನಾನು ಒಪ್ಪಿಗಿದೆ. ಆದರೂ ನನ್ನ ಅಕ್ಕನನ್ನು ಕರೆದು ವಿಚಾರಿಸಿದರೆ ಆಯಿತು. ಅವಳ ಇಷ್ಟ ಬೇಕೆಗಳನ್ನು ಕೇಳಿ ಅರ್ಥೈಸಿದ ನಂತರ ವಿಚಾರಿಸಿದರಾಯಿತು. ಒಂದು ಮಾತು ಕೇಳುವುದೇ ಒಳ್ಳೆಯದು, ಕರೆದು ಕೇಳಿಬಿಡಪ್ಪ. ಆಯಿತು ಜಮೀನ್ದಾರೆ. ಅಕ್ಕ ಅಕ್ಕ ತಮ್ಮ ಶಿವರಾಜ, ಯಾರು ಕರೆದಂಗಾಯ್ತಲ್ಲ? ಯಾರು ಇಲ್ಲ ಅಕ್ಕ, ಜಮೀನ್ದಾರರು ನಿನ್ನೊಂದು ವಿಷಯ ಕೇಳಬೇಕಂತೆ, ಅದಕ್ಕೆ ಕರೆದೆ. ತಮ್ಮ ಶಿವರಾಜ, ಅದ್ಯಾವ ಮಾತು ಅಂತ ಕೇಳಪ್ಪ. ಅಕ್ಕ, ಜಮೀನ್ದಾರರು ನಿನ್ನನ್ನು ಇಷ್ಟಪಡುತ್ತಿದ್ದಾರಂತೆ, ನಿನ್ನನ್ನು ಮದುವೆಯಾಗುತ್ತೇನೆಂದು ಕೇಳಲು ಬಂದಿದ್ದಾರೆ, ಅದಕ್ಕೆ ಕೇಳಿದೆ. ನೋಡು ಶಿವರಾಜ, ನನ್ನ ಒಪ್ಪಿಗೆ ಇದೆ. ಆದರೆ ನಾವು ಗುಡಿಯಲ್ಲಿ ಮನೆಯಲ್ಲಿ ವಾಸಿಸೋರು, ಅವರು ಅರಮನೆಯಲ್ಲಿ ವಾಸಿಸೋರು. ಆದರೆ ಏನು ಮಾತನಾಡುತ್ತಿರುವೆ ಕಾಂಚನ? ಮದುವೆ ಎಂಬುದು ಮನಸ್ಸುಗಳ ನಡುವಿನ ಮಿಲನವೇ ಹೊರತು ಮನೆಗಳ ನಡುವಿನ ಹೋಲಿಕೆಯಲ್ಲ. ನಿನ್ನ ಸಂಪೂರ್ಣ ಒಪ್ಪಿಗೆ ಎಂದೇ ತಿಳಿಸಿದರೆ ಅಷ್ಟೇ ಸಾಕು. ಮನಸಾರ ಮಾಂಗಲ್ಯ ಕಟ್ಟಿ ಮನೆ ತುಂಬಿಸಿಕೊಳ್ಳುತ್ತೇನೆ. ಆಯಿತು ಜಮೀನ್ದಾರಿ. ನೋಡಿ, ಈ ವರದಕ್ಷಿಣೆ ಎಂಬ ಮಾತು ಬಂದಾಗ ನಮ್ಮ ಸಂಬಂಧವನ್ನೇ ಮುರಿಯಲು ನೋಡಿದ್ರು. ಆದರೆ ನೀವು ಕೇಳಿದಾಗೆ ಹಾಗೆ ಅನಿಸ್ಲಿಲ್ಲ, ಅದಕ್ಕೆ ಒಂದೇ ಮಾತಿಗೆ ಒಪ್ಕೊಂಡ್ಬಿಟ್ಟೆ. ಆಯ್ತು ಅಕ್ಕ, ಜಮೀನ್ದಾರ ಆಕ್ಷೇಪೆಯಂತೆ ಒಪ್ಪಿಕೊಂಡಿದ್ದು ಒಳ್ಳೆಯದಾಯಿತು. ಇನ್ನು ಮುಂದೆ ಅವರ ಹೃದಯಪೂರ್ವಕ ಆಶ್ರಯಾಗಿ ಬದುಕಮ್ಮ ಬದುಕು. ಇನ್ನು ಮುಂದೆ ನನ್ನ ಅಕ್ಕನೇ ಅಷ್ಟೇ ಅಲ್ಲ, ಈ ಜಮೀನ್ದಾರರ ಸೊಸೆಯ ಸೊಸೆ. ತಮ್ಮ ಶಿವರಾಜ, ಈ ಜಮೀನ್ದಾರ ಸೊಸೆಯಾಗಿ ಹೋಗ್ತೀನಿ ಎಂಬ ನನಗೆ ತುಂಬ ಸಂತೋಷ ಆಗ್ತಾ ಇದೆಯಪ್ಪ. ಆದರೆ ನಿನ್ನನ್ನು ಬಿಟ್ಟು ಹೋಗ್ತೀನಿ ಎಂಬ ನನ್ನ ಕಂಪನ ನನ್ನ ದುಃಖ ಉಂಟು ಮಾಡ್ತಾ ಇದೆ ತಮ್ಮ, ದುಃಖ ಉಂಟು ಮಾಡ್ತಾ ಇದೆ. ಕಾಂಚನ, ನೀವಿಬ್ಬರು ಚಿಕ್ಕವರಿದ್ದಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡವರು. ನಿನ್ನ ತಮ್ಮನೇ ನಿನಗೆ ಎಲ್ಲ ಆಗಿರುವಾಗ ನೀನು ನನ್ನ ಮನೆ ಸೇರುವ ಸಮಯ ಸಮೀಪಿಸಿದಾಗ ದುಃಖವಾಗುವುದು ಸಹಜ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ನಗುತ್ತಾ ಇರಿ. ಅಂದರೆ ಏನು ಜಮೀನ್ದಾರೆ ನಿಮ್ಮ ಮಾತಿನ ಅರ್ಥ? ಅಂದರೆ ನಿನ್ನನ್ನು ಮದುವೆಯಾಗುವುದರ ಜೊತೆಗೆ ತವರು ಮನೆಯ ಕಾಣಿಕೆಯಾಗಿ ನಿಮ್ಮ ತಮ್ಮನನ್ನು ನನ್ನೊಡನೆ ಕರೆದುಕೊಂಡು ಹೋಗೋಣ ಎಂದರ್ಥ. ಸೋತು ಹೋದೆ ಜಮೀನ್ದಾರರೇ, ಸೋತು ಹೋದೆ. ಈ ನಿಮ್ಮ ಉದಾರ ಗುಣಕ್ಕೆ ತವರ ಮನೆ ಕಾಣಿಕೆಯಾಗಿ ಬೆಳ್ಳಿ ಬಂಗಾರವನ್ನು ಕೇಳುವ ಈ ಸಮಾಜದಲ್ಲಿ ವಧುವಿನ ಒಡ ಹುಟ್ಟು ತಮ್ಮನನ್ನೇ ವರದಕ್ಷಿಣೆಯಾಗಿ ಬಿಂಬಿಸುವ ಈ ನಿಮ್ಮ ಉದಾರ ಗುಣಕ್ಕೆ ನಾ ಯಾವತ್ತಿಗೂ ಚಿರಋಣಿ. ಹೇಳು ಶಿವರಾಜ್, ಎಲ್ಲ ಕೇಳು. ಇದ್ಯಾವ ಮಹಾವಿಷಯ ಒಂದು ಕಾಲಿಗೆ ಬೀಳ್ತೀಯ? ಹಸಿದವರಿಗೆ ಅನ್ನ ನೀಡುವುದು ರೈತನ ಧರ್ಮ. ದೇಶದ ಗಡಿಯಲ್ಲಿ ನಿಂತು ದೇಶ ರಕ್ಷಣೆ ಮಾಡುವುದು ಯೋಧನ ಧರ್ಮ. ಕಷ್ಟವನ್ನು ಸ್ಪಂದಿಸಿ ಕನಿಕರ ಮಾರ್ಗ ಹಿಡಿಸುವುದು ಈ ಕನಿಕರ ಗುಣದ
ವರ್ಣನ ಧರ್ಮ. ಆಯ್ತು ಜಮೀನ್ದಾರಿ, ಈ ನಿಮ್ಮ ಗುಣಧರ್ಮ ನಮಗೆ ಹಿಡಿಸಿದೆ. ಈಗಲೇ ಹೋಗಿ ನಮ್ಮ ಮೂರ ಗಣೇಶ ಶಾಸ್ತ್ರಿಗಳ ಈ ಥರ ಮುಹೂರ್ತ ಕೇಳಿ ಬರುತ್ತೇನೆ. ನೀವಿನ್ನು ಕಾಫಿ ಕುಡಿದುಕೊಂಡು ಹೋಗಿ. ಆಯ್ತು ಶಿವರಾಜ್, ನೀನು ಹೋಗಿ ಬಾ, ನಾನು ಕಾಫಿ ಕುಡಿದುಕೊಂಡೇ ಹೋಗುತ್ತೇನೆ. ಜಮೀನ್ದಾರಿ, ನಿಮ್ಮಂತ ಪತಿ ಸಿಗ್ತಾರೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆದರೆ ಈ ಬಡವಿಯನ್ನು ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಈ ಮಾತನ್ನು ನನ್ನ ಮನೆಯವರೆಗೆ ಬಂದು ಕೇಳ್ತಾ ಇದ್ದಿರಲ್ಲ, ಈ ನಿಮ್ಮ ಮನಕ್ಕೆ ನಾನು ಚಿರಬಾಗಲೇಬೇಕು. ನೋಡು ಕಾಂಚನ, ಶ್ರೀಮಂತಿಕೆ ಬಡತನ ಎಂಬುದು ಯಾವುದು ಶಾಶ್ವತವಲ್ಲ. ಇವತ್ತು ಇರುತ್ತದೆ, ನಾಳೆ ಹೋಗುತ್ತದೆ. ಅದಕ್ಕೆ ಹಣದ ಮೌಲ್ಯ ಕೊಡದೆ ಮಾನವೀಯತೆಯ ಮೌಲ್ಯಕ್ಕೆ ಬೆಲೆ ಕೊಟ್ಟರೆ ಸಂಬಂಧಗಳು ಶಾಶ್ವತವಾಗಿರುತ್ತವೆ ಎಂದು ವಿಚಾರಿಸಿ ನಿನ್ನ ಕೈ ಹಿಡಿಬೇಕಂದುಕೊಂಡಿದ್ದೇನೆ. ಆಯಿತು ಜಮೀನ್ದಾರಿ, ಈ ನಿಮ್ಮ ಗುಣವು ಸದಾಕಾಲ ಇದೇ ಚಿರದಿನ ಆಗಿರಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ತೇನೆ. ದಿನನಿತ್ಯ ನಿಮ್ಮ ಆರೋಗ್ಯ ಆಯುಷ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ದಿನನಿತ್ಯ ಪೂಜೆ ಹಚ್ಚಿ ನಾನು ಬೇಡ್ಕೊತೀನಿ. ಕಾಂಚನ, ಆ ದೇವರು ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಅಂದ ಹಾಗೆ ಇದೇ ಸಂತೋಷದ ಸಮಯದಲ್ಲಿ ಒಂದು ಸುಮಧುರ ಗೀತೆಯನ್ನು ಹಾಡಿ ಹಾಯಾಗಿಸಬಾರದೆ ನನ್ನ ಹೃದಯವನ್ನು. ಆಗಲಿ ಜಮೀನ್ದಾರಿ, ನಿಮ್ಮ ಆಸೆಯಂತೆ ಆಗಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಹಿರಿಯಾಗುವ ಬದುಕು ಸ್ವರ್ಗವೇ. ಸ್ವಲ್ಪ ಹೊರಗಡೆ ಕೆಲಸವಿದೆ, ನಾನು ಹೋಗಿ ಬರಲೇ? ಜಮೀನ್ದಾರಿ ನಿಂತ್ಕೊಳ್ಳಿ, ಒಳಗಡೆ ಬನ್ನಿ, ಕಾಫಿ ಕುಡಿದು ಹೋಗಿರುತ್ತೆ. ಕಾಂಚನ, ನಿನ್ನ ಇಂಪಾದ ಗೀತೆಯನ್ನು ನೋಡಿ ನನಗೆ ಊಟ ಮಾಡಿದಂತಾಯ್ತು. ಇನ್ನೊಮ್ಮೆ ಬಂದಾಗ ಕಾಫಿ ಕುಡಿದುಕೊಂಡು ಹೋಗುತ್ತೇನೆ, ಹೋಗಿ ಬರುತ್ತೇನೆ. ಆಗ್ಲಿ ಜಮೀನ್ದಾರೆ, ಹೋಗಿ ಬನ್ನಿ.